ಕಂಪ್ಲಿ ಪುರಸಭೆಯ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆ ಗುರುವಾರ ಜರುಗಿದ್ದು, ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಬಿ ಪ್ರಸಾದ್, ಉಪಾಧ್ಯಕ್ಷರಾಗಿ ಸುಶೀಲಮ್ಮ ಆಯ್ಕೆಗೊಂಡಿದ್ದು, ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ಭಟ್ಟ ಪ್ರಸಾದ್ ಹಾಗೂ ಬಿಜೆಪಿಯಿಂದ ಟಿ.ವಿ. ಸುದರ್ಶನ ರೆಡ್ಡಿ, ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ಸುಶೀಲಮ್ಮ, ಬಿಜೆಪಿಯಿಂದ ಹೇಮಾವತಿ ಪೂರ್ಣಚಂದ್ರ ನಾಮಪತ್ರ ಸಲ್ಲಿಸಿದ್ದು, ಯಾರೂ ನಾಮಪತ್ರ ಹಿಂಪಡೆಯದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ಜರುಗಿದೆ. ಬಿಜೆಪಿಯ 13 ಜನ ಸದಸ್ಯರಲ್ಲಿ 10 ಜನ ಹಾಜರಿದ್ದು, 10 ಕಾಂಗ್ರೆಸ್ನ ಜನ ಸದಸ್ಯರೊಂದಿಗೆ ಬಳ್ಳಾರಿ ಸಂಸದ ಇ. ತುಕಾರಾಂ, ಶಾಸಕ ಜೆ.ಎನ್. ಗಣೇಶ್ ಚುನಾವಣೆಯಲ್ಲಿ ಭಾಗಿಯಾಗಿ ಮತ ಚಲಾಯಿಸಿದ್ದಾರೆ. ಬಳಿಕ ನಡೆದಂತಹ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭಟ್ ಪ್ರಸಾದ್ 12 ಮತಗಳನ್ನು ಪಡೆಯುವ ಮೂಲಕ ಅಧ್ಯಕ್ಷರಾದರೆ, ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಟಿ.ವಿ. ಸುದರ್ಶನ ರೆಡ್ಡಿ 10 ಮತಗಳನ್ನು ಪಡೆಯುವ ಮೂಲಕ ಪರಾಭವಗೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಸುಶೀಲಮ್ಮ 12 ಮತಗಳನ್ನು ಪಡೆಯುವ ಮೂಲಕ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದರೆ, ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಹೇಮಾವತಿ ಪೂರ್ಣಚಂದ್ರ 10 ಮತಗಳನ್ನು ಪಡೆಯುವ ಮೂಲಕ ಸೋಲನ್ನ ಕಂಡರು ಎಂದು ಚುನಾವಣಾಧಿಕಾರಿ ಶಿವರಾಜ್ ಶಿವಪುರ ಘೋಷಣೆಯನ್ನು ಮಾಡಿದ್ದಾರೆ. ನಂತರ ಸಂಸದ ಇ. ತುಕಾರಾಂ ಅವರು ನೂತನ ಅಧ್ಯಕ್ಷರಿಗೆ ಸನ್ಮಾನಿಸಿ ಗೌರವಿಸಿ ಬಳಿಕ ಮಾತನಾಡಿದ್ದು, ಕಂಪ್ಲಿ ಪುರಸಭೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುವ ಜೊತೆಗೆ ಹೆಚ್ಚಿನ ಅಭಿವೃದ್ಧಿ ಕಾರ್ಯದೊಂದಿಗೆ ಹೆಸರು ತರಬೇಕು. ನಂತರ ಪುರಸಭೆ ಅಧ್ಯಕ್ಷರ ಗದ್ದುಗೆ ಕಾಂಗ್ರೆಸ್ ಪಾಲಾದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಪುರಸಭೆ ಅಧ್ಯಕ್ಷರ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಗೆಲುವಾಗಿದೆ. ಮೊದಲನೇದಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಕಂಪ್ಲಿಯ ಕ್ಷೇತ್ರದ ಜನ ಏನೋ ಒಂದು ಅಭಿಮಾನ ವಿಶ್ವಾಸ ಇಟ್ಟಿದ್ದಾರೆ. ಅಧ್ಯಕ್ಷರು ಉಪಾಧ್ಯಕ್ಷರು ಈ ಹಾರ ಅನ್ನೋದು ಭಾಳ ಭಾರ. ಇವತ್ತು ಆ ಭಾರವನ್ನು ಹೊತ್ತು ಅವರ ಆಶೋತ್ತರಗಳನ್ನು ಈಡೇರಿಸಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ. ಜೊತೆಗೆ ಆ ಶಕ್ತಿಯನ್ನು ಕೊಡಲಿ ಕೂಡ ನಾವು ಶಾಸಕರು ಎಲ್ಲರೂ ಸೇಲ್ವಾಗಿ ನಿಂತ್ಕೊಂಡು ಅವರಿಗೆ ಅಭಿವೃದ್ಧಿ ಪರವಾಗಿ ನಾವು ಅವರಿಗೆ ಸಹಕಾರವನ್ನು ಮಾಡ್ತೇವೆ. ನಮ್ಮದು 12 ಆಗಿತ್ತು. ಅಧ್ಯಕ್ಷರಾಗಿರುವಂಥ ಪ್ರಸಾದನ್ನ ಮತ್ತು ಸುಶೀಲಮ್ಮ ಕಂಪ್ಲಿ ಜನಗಳ ನಿರೀಕ್ಷೆ ಭಾಳಷ್ಟಿದೆ. ಯಾಕಂದರೆ ಕಂಪ್ನಿಗೆ ಸಾರ್ವಜನಿಕರು ಮತ್ತು ಅನೇಕ ಜನ ಸಾರ್ವಜನಿಕರು ಬಂದಮೇಲೆ ಅವ್ರ ಕೆಲಸ ಮತ್ತು ಅನೇಕ, ಯಾಕಂದರೆ ಅಧ್ಯಕ್ಷ ಉಪಾಧ್ಯಕ್ಷರು ಆ ವರ್ಕಿಂಗ್ ವಿಧಾನ ಬೇರೆ, ಹಾಗಾಗಿ ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಕಾಮನ್ ಇವರು ಅವ್ರಿಗೆ ಏನಾಯಿತು ಅನ್ನೋದು ಜನಗಳು ನಿರೀಕ್ಷೆ ಭಾಳಷ್ಟು. ಅದಕ್ಕೋಸ್ಕರ ನಾವು ಮತ್ತು ನಮ್ಮ ತುಕಾರಾಮನ್ನು ನಾವು ಇವತ್ತೇನು ಪುರಸಭೆಗೆ ಸಂಪೂರ್ಣ ಬೆಂಬಲಕ್ಕೆ ನೀಡಿದ್ದೀವಿ. ನಾವು ಸಪೋರ್ಟ್ ಮಾಡಿಕೊಡ್ತೀವಿ. ಅದೇ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏನು ಸಪೋರ್ಟ್ ಕೂಡ ಮಾಡಿದ್ದಾರೆ, ಅವ್ರಿಗೆ ಕೂಡ ಧನ್ಯವಾದಗಳು ತಿಳಿಸ್ತೀವಿ. ಯಾಕಂದರೆ ಇವತ್ತು ನಾವು ಅಧ್ಯಕ್ಷ ಆಗಬೇಕಂದ್ರೆ ಎಲ್ಲರ ಸಹಕಾರ ಭಾಳಷ್ಟು ಮುಖ್ಯ. ಹೀಗಾಗಿ ಇವತ್ತೇನು ಚುನಾವಣೆಗೆ ಕಾಂಗ್ರೆಸ್ ಬಿಜೆಪಿ ಚುನಾವಣೆ ಮುಗಿದು ಎಲ್ಲ ಸದಸ್ಯರು ಸ್ವಂತ ಒಂದು ಕುಟುಂಬ ಇದ್ದಂಗೆ, ಹಾಗಾಗಿ ಸದಸ್ಯರು ಒಗ್ಗಟ್ಟಾಗಿ ಕಂಪ್ಲೀಟ್ ಅಭಿವೃದ್ಧಿ ಚರ್ಚಿಸಿಕೊಂಡು ಅಭಿವೃದ್ಧಿಯನ್ನು ಮಾಡುತ್ತೇವೆ. ಭೇದ ಭಾಗದಿಂದ 23 ವಾರ್ಡ್ಗಳು ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿ ತಮ್ಮ ಬ್ಯೂರೋ ರಿಪೋರ್ಟ್ BV5 News Kannada, Comply. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.